ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಳೆದೆರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಮಟ್ಟದ ಚರ್ಚೆ ಆಗುತ್ತಿದೆ. ಇದಕ್ಕೆ ಕಾರಣವಾಗಿರುವುದು ಸೌಜನ್ಯ ತಾಯಿ ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದ ಅರ್ಜಿಯನ್ನು ಕೋರ್ಟು ವಿಚಾರಣೆಗೆ ಸ್ವೀಕರಿಸಿದೆ. ಈ ಪ್ರಕರಣದ ಅಂತಿಮ ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸಿದ್ದಂತಹ CBIಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸು ಜಾರಿ ಮಾಡಿದೆ. ಪ್ರಕರಣದ ವಿಚಾರಣೆಯನ್ನು ಏಪ್ರಿಲ್ 29ಕ್ಕೆ ಮುಂದೂಡಿದೆ. ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ನ್ಯಾಯ ಕೋರಿ ಅರ್ಜಿ ಸಲ್ಲಿಸಿರುವುದೇ ಬುರ್ಡೆ ಗ್ಯಾಂಗಿನ ಅಮಿತೋತ್ಸಾಹಕ್ಕೆ ಕಾರಣವಾಗಿದೆ. ಆ ಗ್ಯಾಂಗಿನಲ್ಲಿ ಇರುವವರು ಎಲ್ಲರೂ ಸಹ ಸೌಜನ್ಯ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆ ಆಗುತ್ತದೆ, ಅವರನ್ನು ಒಂದೆರಡು ದಿನಗಳಲ್ಲಿಯೇ ಪೊಲೀಸರು ಬಂಧಿಸುತ್ತಾರೆ, ಜೈಲಿಗೂ ಕಳಿಸುತ್ತಾರೆ ಎಂಬ ಅರ್ಥದ ರೀತಿಯಲ್ಲಿ ಹಾರಾಡುತ್ತಿದ್ದಾರೆ. ಕಾನೂನಿನ ಇತಿಮಿತಿ ಗೊತ್ತಿಲ್ಲದಂಥ ಕೆಲವರು ಇದನ್ನೊಂದು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ಖಂಡಿತವಾಗಿಯೂ ಸಂಭ್ರಮಿಸಬೇಕು. ಯಾಕಂತ ಹೇಳಿದರೆ ಅಮಾಯಕ ಹೆಣ್ಣು ಮಗಳೊಬ್ಬಳನ್ನು ಬರ್ಬರ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೈದಂತಹ ಪ್ರಕರಣದ ಆರೋಪಿಗೆ ಕಠಿಣ ಶಿಕ್ಷೆಯಾಗಲೇಬೇಕು. ಆತನಿಗೆ CBI ನ್ಯಾಯಾಲಯದಲ್ಲಿಯೇ ಶಿಕ್ಷೆ ಆಗಬೇಕಿತ್ತು. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆತ ನಿರಪರಾಧಿ ಎಂದು ಬಿಡುಗಡೆಗೊಂಡಿದ್ದ. CBI ಅಧಿಕಾರಿಗಳು ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು. ಈ ಮೇಲ್ಮನವಿ ವಿಚಾರಣೆಗೆ ಬರುವ ಹಂತದಲ್ಲಿಯೇ ಆರೋಪಿಯಾಗಿದ್ದ ಸಂತೋಷ್ ರಾವ್ನ ಪರವಾಗಿ ರಿಟ್ ಪಿಟಿಷನ್ ದಾಖಲು ಮಾಡಲಾಗಿತ್ತು. ಅದೇ ಸಂದರ್ಭದಲ್ಲಿ ಸಂತ್ರಸ್ತೆಯ ಪರವಾಗಿ ಆಕೆಯ ತಂದೆ ಚಂದಪ್ಪ ಗೌಡರು ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದರು. CBI ಸಲ್ಲಿಸಿದಂಥ ಮೇಲ್ಮನವಿಯನ್ನು ವಿಭಾಗೀಯ ಪೀಠ ವಿಚಾರಣೆಗೆ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಬೇರೆ ಪೀಠದಲ್ಲಿದ್ದ ಆ ಎರಡು ರಿಟ್ ಪಿಟಿಷನ್ಗಳನ್ನು ಆ ವಿಭಾಗೀಯ ಪೀಠಕ್ಕೆ ವರ್ಗಾಯಿಸಿಕೊಂಡು ವಿಚಾರಣೆ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ CBI ಸಲ್ಲಿಸಿದಂತಹ ಮೇಲ್ಮನವಿಯನ್ನು ವಜಾಗೊಳಿಸಿ ಕೆಳ ನ್ಯಾಯಾಲಯ ನೀಡಿದಂತಹ ಸಂತೋಷ್ ರಾವ್ ನಿರಪರಾಧಿ ಎಂಬ ತೀರ್ಪನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಎತ್ತಿ ಹಿಡಿದಿತ್ತು. ಅದೇ ಸಂದರ್ಭದಲ್ಲಿ ಸಂತೋಷ್ ರಾವ್ ಸಲ್ಲಿಸಿದ್ದಂತಹ ಪರಿಹಾರ ಕೋರಿ ಅರ್ಜಿ ಮತ್ತು ಚಂದಪ್ಪ ಗೌಡರು ಸಲ್ಲಿಸಿದಂತಹ ಮರು ತನಿಖೆಯ ಅರ್ಜಿಯನ್ನು ವಜಾಗೊಳಿಸಿತ್ತು. ಸಂತೋಷ್ ರಾವ್ ಸಲ್ಲಿಸಿದ್ದಂತಹ ಪರಿಹಾರ ಕೋರಿದ ಅರ್ಜಿಯನ್ನು ವಜಾಗೊಳಿಸುವಂಥ ಸಂದರ್ಭದಲ್ಲಿ ಹೈಕೋರ್ಟು ಒಂದು ಸ್ಪಷ್ಟವಾದ ಸೂಚನೆಯನ್ನು ನೀಡಿತ್ತು. ಕಾನೂನಿನ ಪ್ರಕಾರ ಸಂತೋಷ್ ರಾವ್ ಅದರಲ್ಲಿ ನಿರಪರಾಧಿ ಎಂದು ವಿಚಾರಣಾ ನ್ಯಾಯಾಲಯ ತೀರ್ಮಾನಿಸಿದ್ದರಿಂದ ಆತನಿಗೆ ಪರಿಹಾರ ಕೇಳುವಂತಹ ಹಕ್ಕು ಇದ್ದರೂ ಸಹ ಅದು ಹೈಕೋರ್ಟು ಅಲ್ಲ, ಸ್ಥಳೀಯ ಸಿವಿಲ್ ನ್ಯಾಯಾಲಯದಲ್ಲಿ ಆತ ಅರ್ಜಿ ಸಲ್ಲಿಸಬೇಕಿತ್ತು. ಮತ್ತು ತನಿಖೆ ಮಾಡಿದ್ದಾರೋ ಆ ಪ್ರಕರಣದಲ್ಲಿ ಪೊಲೀಸರು, COD ಅಧಿಕಾರಿಗಳು ಮತ್ತು CBI ಅಧಿಕಾರಿಗಳನ್ನು ಪ್ರತಿವಾದಿಗಳನ್ನಾಗಿಸಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದರು. ಸಂತೋಷ್ ರಾವ್ ಇವತ್ತಿನವರೆಗೂ ಅಂತಹ ಅರ್ಜಿಯನ್ನು ಸಲ್ಲಿಸಿಲ್ಲ. ಚಂದಪ್ಪ ಗೌಡರು ಸಲ್ಲಿಸಿದಂತಹ ಮರು ತನಿಖೆಯ ಅರ್ಜಿಯನ್ನು ತಿರಸ್ಕಾರ ಮಾಡುವ ಸಂದರ್ಭದಲ್ಲಿ ಹೈಕೋರ್ಟು ಪ್ರಕರಣ ನಡೆದು 12 ವರ್ಷಗಳು ಆಗಿದೆ, ಈ ಸಂದರ್ಭದಲ್ಲಿ ಹೆಚ್ಚುವರಿ ಸಾಕ್ಷ್ಯಗಳು ಸಿಗುವ ಸಾಧ್ಯತೆಗಳು ಕಡಿಮೆ, ಆದ್ದರಿಂದ ಹೊಸ ಸಾಕ್ಷ್ಯಗಳು ಇದ್ದರೆ
ಮರು ತನಿಖೆಗೆ ಆದೇಶ ನೀಡಬಹುದು. ಆದರೆ ಅರ್ಜಿದಾರರ ಬಳಿ ಹೊಸ ಸಾಕ್ಷ್ಯಗಳು ಇಲ್ಲ ಎಂದು ಹೇಳಿದ್ದರಿಂದ ಅವರ ಅರ್ಜಿಯನ್ನು ವಜಾಗೊಳಿಸಿತ್ತು. ಇದೀಗ ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅಂತೇಳಿ 3 ತಿಂಗಳ ಹಿಂದೆಯೇ ಈ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಆಫೀಸ್ ಅಬ್ಜೆಕ್ಷನ್ಗಳು ಬಂದಿದ್ದವು. ಯಾಕಂತ ಹೇಳಿದರೆ, ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸಿಗೆ ಸಂಬಂಧಪಟ್ಟು 2 FIRಗಳು ದಾಖಲಾಗಿವೆ. ಮೊದಲ FIR ದಾಖಲಾಗಿರುವುದು ಬೆಳ್ತಂಗಡಿ ಠಾಣೆಯಲ್ಲಿ. ಕ್ರೈಮ್ ನಂಬರ್ 250/2012. ಆರಂಭದಲ್ಲಿ ಮಿಸ್ಸಿಂಗ್ ಕೇಸು ದಾಖಲಾಗಿತ್ತು. ಮರುದಿನವೇ ಡೆಡ್ ಬಾಡಿ ಸಿಕ್ಕಿದ ನಂತರ ಮರ್ಡರ್ ಕೇಸ್ ಆ್ಯಂಡ್ ರೇಪ್ ಕೇಸ್ ದಾಖಲಾಗಿತ್ತು. ಅದರ ಮೂಲ FIR ಆ ಅರ್ಜಿಯಲ್ಲಿ ಸೇರಿಸಲಾಗಿರಲಿಲ್ಲ. ಈ ಪ್ರಕರಣವನ್ನು 2014ರಲ್ಲಿ ರಾಜ್ಯ ಸರ್ಕಾರ CBIಗೆ ಒಪ್ಪಿಸಿದ ನಂತರ CBI ಅಧಿಕಾರಿಗಳು ಬೆಂಗಳೂರಿನ CBI ನ್ಯಾಯಾಲಯದಲ್ಲಿ ಹೊಸತಾಗಿ FIR ದಾಖಲಿಸಿಕೊಂಡಿತು. ಆ FIRನ ಆಧಾರದಲ್ಲಿ CBI ಅಧಿಕಾರಿಗಳು ತನಿಖೆ ನಡೆಸಿದರು. ಆದ್ದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಕುಸುಮಾವತಿಯವರು ಸಲ್ಲಿಸಿದಂಥ ಅರ್ಜಿಯ ಆಫೀಸ್ ಅಬ್ಜೆಕ್ಷನ್ನಲ್ಲಿ ಮೂಲ FIR ಪ್ರತಿಯನ್ನು ಕೇಳಲಾಗಿತ್ತು. ತದನಂತರ ಅದಕ್ಕಾಗಿ 90 ದಿನಗಳ ಅವಧಿಯನ್ನು ಕೊಡಲಾಗಿತ್ತು. ತದನಂತರ ಆ ಆಫೀಸ್ ಅಬ್ಜೆಕ್ಷನನ್ನು ಕ್ಲಿಯರ್ ಮಾಡಿ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕುಸುಮಾವತಿಯವರ ಪರ ವಕೀಲರು ನ್ಯಾಯಾಲಯದಲ್ಲಿ ಹಾಜರಿರಲಿಲ್ಲ. ಆದ್ದರಿಂದ ನ್ಯಾಯಾಲಯ ಆ ಅರ್ಜಿಯ ವಿಚಾರಣೆಯನ್ನು ಮಾರ್ಚ್ 23ನೇ ತಾರೀಕಿಗೆ ಮುಂದೂಡಿತ್ತು. ಅಂದು ಆ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕುಸುಮಾವತಿಯವರ ಪರವಾಗಿ ಹಾಜರಿದ್ದಂಥ ವಕೀಲರು CBI ನ್ಯಾಯಾಲಯವು ಜಡ್ಜ್ಮೆಂಟಿನ ಸಂದರ್ಭದಲ್ಲಿ ನೀಡಿದಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ವಾದ ಮಂಡಿಸಿದರು. ಈ ವಾದವನ್ನು ಮನ್ನಿಸಿ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟು ಸಮ್ಮತಿಸಿದೆ. CBI ಮತ್ತು ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಲು ನೋಟಿಸು ಜಾರಿ ಮಾಡಿದೆ. ಪ್ರಕರಣವನ್ನು ಏಪ್ರಿಲ್ 29ಕ್ಕೆ ಮುಂದೂಡಿದೆ. ಇದು ಕಾನೂನು ರೀತಿಯಲ್ಲಿ ನಡೆದಂತಹ ಪ್ರಕ್ರಿಯೆಗಳು. ಯಾವುದೇ ಪ್ರಕರಣಗಳಲ್ಲಿ ನಡೆಯುವಂತಹ ಕಾನೂನು ಪ್ರಕ್ರಿಯೆ, ಇದರಲ್ಲಿ ವಿಶೇಷ ಏನೂ ಇಲ್ಲ. ಸುಪ್ರೀಂ ಕೋರ್ಟಿಗೆ ಇನ್ನು ಮುಂದಕ್ಕೆ CBI ಅಧಿಕಾರಿಗಳು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಕುಸುಮಾವತಿಯವರು ಸಲ್ಲಿಸಿರುವಂಥ ಈ ಅರ್ಜಿಯಲ್ಲಿ ಪ್ರತಿವಾದಿಗಳನ್ನಾಗಿ ಮಾಡಿದ್ದು ಯಾರನ್ನು ಗೊತ್ತಾ? ಅದೇ ಸಂತೋಷ್ ರಾವ್ ನನ್ನ. ಆತನನ್ನು ಹೊರತುಪಡಿಸಿ ಈ ಪ್ರಕರಣದಲ್ಲಿ ಬೇರೆ ಆರೋಪಿಗಳು ಇಲ್ಲ. ಬುರ್ಡೆ ಗ್ಯಾಂಗಿನವರು ಇವತ್ತಿನವರೆಗೂ ಕೆಲವರ ಹೆಸರುಗಳನ್ನು ಬಾಯಿ ಮಾತಿನಲ್ಲಿ ಹೇಳುತ್ತಿದ್ದಾರೆಯೇ ಹೊರತು ಅವರ ವಿರುದ್ಧ ಯಾವುದೇ ಸಾಕ್ಷ್ಯಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ. ಮತ್ತು ನ್ಯಾಯಾಲಯದ ದಾಖಲೆಗಳಲ್ಲೂ, ಅಂದರೆ ಸೌಜನ್ಯ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲೂ ಆ ಹೆಸರುಗಳು ಮೆನ್ಷನ್ ಆಗಿಲ್ಲ. 2 ಬಾರಿ 319 ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಲಾಗಿತ್ತು. 2016ರಲ್ಲಿ CBI ಪರ ವಕೀಲ ಶಿವಾನಂದ ಪೆರ್ಲಾ ಅವರು 319 ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿದರು. ಧೀರಜ್ ಕೆಲ್ಲಾ, ಉದಯ್ ಜೈನ್, ಮಲಿಕ್ ಜೈನ್
ಇವರನ್ನು ಸಾಕ್ಷಿಗಳ ಆಧಾರದಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಬೇಕು ಎಂದು ಕೋರಿಕೊಂಡಿದ್ದರು. ಸೂಚನೆಯಂತೆ ಅವರು ಎಲ್ಲ ವೈಜ್ಞಾನಿಕ ಪರೀಕ್ಷೆಗೆ ಒಳಗಾಗಿದ್ದರು. ಈ ಪರೀಕ್ಷೆಯ ವರದಿಯಲ್ಲಿ ಅವರು ಈ ಪ್ರಕರಣದಲ್ಲಿ ಭಾಗಿಗಳಲ್ಲ ಎನ್ನುವ ಅಂಶ ಸ್ಪಷ್ಟಗೊಂಡಿದ್ದರಿಂದ ನ್ಯಾಯಾಲಯ ಅವರನ್ನು ಮುಂದಿನ ವಿಚಾರಣೆಗೆ ಅಗತ್ಯ ಇಲ್ಲ ಎಂದು ತೀರ್ಮಾನಿಸಿತ್ತು. ತದನಂತರ 2019ರಲ್ಲಿ ಸೌಜನ್ಯನ ತಂದೆ ಚಂದಪ್ಪಗೌಡರು ಇದೇ ರೀತಿ 319 ಅಡಿಯಲ್ಲಿ 319 ಅಡಿಯಲ್ಲಿ ಟ್ರಯಲ್ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದರು. 16ರಲ್ಲಿ CBI ಪರ ವಕೀಲರು ಅರ್ಜಿ ಸಲ್ಲಿಸಿದ್ದು, 2019ರಲ್ಲಿ ಸಂತ್ರಸ್ತೆಯ ತಂದೆ ಚಂದಪ್ಪಗೌಡರು ಅರ್ಜಿ ಸಲ್ಲಿಸಿದರು. ಆ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ 16ರಲ್ಲಿ ಆ ಮೂವರ ವಿರುದ್ಧ ಏನು ಪ್ರೊಸೀಡಿಂಗ್ಸ್ ನ್ಯಾಯಾಲಯದಲ್ಲಿ ನಡೆದಿತ್ತೋ ಇದರ ಆಧಾರದಲ್ಲಿ ಆ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. ಅದು ಹೈಕೋರ್ಟು ಸೂಚನೆ ಅನ್ವಯ ಆ ಮೂವರು ಹೈಕೋರ್ಟಿಗೆ ಹೋಗಿದ್ದರು. ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ ತಡೆ ಕೋರಿದ್ದರು. ಹೈಕೋರ್ಟು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಯೇ ಅವರನ್ನು ವಿಚಾರಣೆಗೆ ಒಳಪಡಿಸುವ ಅಗತ್ಯ ಇಲ್ಲ ಎನ್ನುವಂಥ ತೀರ್ಮಾನಕ್ಕೆ ಬಂದು ವಿಚಾರಣಾ ನ್ಯಾಯಾಲಯಕ್ಕೆ ಸೂಚನೆ ನೀಡಿತ್ತು. ಇಂತಹ ಕ್ಲಿಷ್ಟ ಪ್ರಕರಣದಲ್ಲಿ ಬೇರೆ ಆರೋಪಿಗಳು ಇಲ್ಲದೇ ಇರುವುದರಿಂದ, ಕೇವಲ ಸಂತೋಷರಾವ್ ಒಬ್ಬನೇ ಆರೋಪಿ ಆಗಿರುವುದರಿಂದ ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿರುವಂಥ ಮರು ತನಿಖೆಯ ಅರ್ಜಿಯಲ್ಲೂ ಸಹ ಸಂತೋಷರಾವ್ನನ್ನೇ ಆರೋಪಿಯಾಗಿ ಸೇರಿಸಿದ್ದಾರೆ, ಗುರುತಿಸಿದ್ದಾರೆ. ಈ ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ಇದೀಗ ವಿಚಾರಣೆಗೆ ಸ್ವೀಕರಿಸಿರುವುದು. ಈ ಅರ್ಜಿಯಲ್ಲಿ ಸಂತೋಷವನ್ನು ಹೊರತುಪಡಿಸಿ ಬೇರೆ ಯಾವ ಶಂಕಿತ ಆರೋಪಿಗಳ ಹೆಸರುಗಳನ್ನು ಕುಸುಮಾವತಿಯವರು ತೋರಿಸಿಲ್ಲ. ಕುಸುಮಾವತಿಯವರು ಏನೆಲ್ಲ ಅಂಶಗಳನ್ನು ಪಟ್ಟಿ ಮಾಡಿಕೊಂಡು ಈ ಅರ್ಜಿ ಸಲ್ಲಿಸಿದ್ದಾರೋ ಆ ಅಂಶಗಳ ಬಗ್ಗೆಯೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವುದು. ಸಾಮಾನ್ಯವಾಗಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರ ಪರವಾಗಿ ಇರುವಂತಹ ಅಂಶಗಳನ್ನು ಮಾತ್ರ ನಮೂದಿಸಿ ಅರ್ಜಿ ಸಲ್ಲಿಸಲಾಗುತ್ತದೆ. ಆ ಅಂಶಗಳನ್ನು ಪರಿಗಣಿಸಿ ಪ್ರತಿವಾದಿಗಳಿಗೆ ಅಂದರೆ ಡಿಫೆಂಡೆಂಟ್ಸ್ಗಳಿಗೆ ನ್ಯಾಯಾಲಯ ನೋಟಿಸು ಕೊಡ್ತದೆ. ಆ ಸಂದರ್ಭದಲ್ಲಿ ಡಿಫೆಂಡೆಂಟ್ಸ್ಗಳು ನ್ಯಾಯಾಲಯಕ್ಕೆ ಹಾಜರಾಗಿ ಅರ್ಜಿಯಲ್ಲಿ ನಮೂದಿಸಲಾಗಿರುವಂಥ ಆರೋಪಗಳಿಗೆ ಕ್ಲಾರಿಫಿಕೇಷನ್ ಅಂದರೆ ಸ್ಪಷ್ಟೀಕರಣ ರೂಪದಲ್ಲಿ ಉತ್ತರ ಕೊಡ್ತಾರೆ. ಈ ಬಗ್ಗೆ ವಾದ ಪ್ರತಿವಾದಗಳು ನ್ಯಾಯಾಲಯದಲ್ಲಿ ನಡೆದು ಹೆಚ್ಚಿನ ತನಿಖೆಯ ಅಗತ್ಯ ಕಂಡು ಬಂದಲ್ಲಿ ನ್ಯಾಯಾಲಯಗಳು ತನಿಖೆಗೆ ಆದೇಶ ನೀಡುತ್ತದೆ ಹೊರತು ಅಲ್ಲಿಯವರೆಗೆ ತನಿಖೆಗೆ ಆದೇಶ ನೀಡುವುದಿಲ್ಲ. ಇದೀಗ ಸುಪ್ರೀಂ ಕೋರ್ಟು ಸಹ ಸೌಜನ್ಯ ಪ್ರಕರಣದಲ್ಲಿ ಕುಸುಮಾವತಿಯವರು ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಿದೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲು CBIಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ. ರಾಜ್ಯ ಸರ್ಕಾರದ ಪರವಾಗಿ ಎಡಿಷನಲ್ ಸಾಲಿಸಿಟರು ಸುಪ್ರೀಂ ಕೋರ್ಟಿಗೆ ಹಾಜರಾಗ್ತಾರೆ. CBIನ ಪರವಾಗಿ CBIನ ಪ್ರಾಸಿಕ್ಯೂಟರ್ ಸುಪ್ರೀಂ ಕೋರ್ಟಿಗೆ ಹಾಜರಾಗ್ತಾರೆ. ಅವರು ಆಕ್ಷೇಪಣೆ ಸಲ್ಲಿಸ್ತಾರೆ. ಅರ್ಜಿ ಮತ್ತು ಆಕ್ಷೇಪಣೆಯನ್ನು ಗಮನದಲ್ಲಿರಿಸಿಕೊಂಡು ವಾದ ಪ್ರತಿವಾದಗಳನ್ನು ಆಲಿಸಿ ಸುಪ್ರೀಂ ಕೋರ್ಟು ತೀರ್ಮಾನ ಕೊಡ್ತದೆ. ಈ ಪ್ರಕರಣವನ್ನು ಮರು ತನಿಖೆ ನಡೆಸಬೇಕೋ ಬೇಡವೋ ಎಂದು. ಮರು ತನಿಖೆಯ ಅಗತ್ಯ ಸುಪ್ರೀಂ ಕೋರ್ಟಿಗೆ ಕಂಡು ಬಂದರೆ ಸುಪ್ರೀಂ ಕೋರ್ಟು ಮರು ತನಿಖೆಗೆ ಆದೇಶ ನೀಡ್ತದೆ. ಹಾಗಾದರೆ ಮರು ತನಿಖೆಯನ್ನು ನಡೆಸಬೇಕಾದವರು ಯಾರು ಎನ್ನುವುದು ಇಲ್ಲಿನ ಪ್ರಶ್ನೆ.
ಆದ್ದರಿಂದ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೇವೆ.